ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಸೊ ಇವತ್ತು ಸಂಡೇ ಪಿತೃಪಕ್ಷ ಹಬ್ಬ ಇತ್ತು, ಹಾಗಾಗಿ ನಾವು ಕೂಡ ಇದ್ದು ಎಲ್ಲ ಕೆಲಸ ಮುಗಿಸ್ಕೊಂಡ್ವಿ. ಆ್ಯಂಡ್ ಎಲ್ಲ ಮನೆ ಕ್ಲೀನಿಂಗ್ ಎಲ್ಲ ಆಲ್ರೆಡಿ ಆಗಿತ್ತು. ಏನಂದರೆ ಬೇಸಿಕ್ಸ್ ಏನಿರುತ್ತೆ ಡೈಲಿ ಕೆಲಸ ಅದಷ್ಟೇ ಇತ್ತು. ಸೊ ಹಾಗಾಗಿ ಕೆಲಸ ಎಲ್ಲ ಮುಗಿಸ್ಕೊಂಡೆ. ನನ್ನ ಮಗ ಕೂಡ ಇದ್ದ ಅಷ್ಟರಲ್ಲಿ ಅವನಿಗೂ ತಿಂಡಿ ಹಾಕ್ಕೊಟ್ಟು ನಾನು ಕೂಡ ತಿಂಡಿ ಮುಗಿಸ್ಕೊಂಡೆ. ಆ್ಯಂಡ್ ಬಟ್ಟೆ ಎಲ್ಲ ಒಣಗಾಕೋದಿತ್ತು, ಒಣಗಾಕಿ ಮಧ್ಯಾಹ್ನ ಊಟ ಕೂಡ ಮುಗಿಸ್ಕೊಂಡ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಸಿಟಿ ಕಡೆ ಹೊರಟೆ. ಸ್ವಲ್ಪ ಸಾಮಾನು ತರೋದಿತ್ತು, ಹಾಗಾಗಿ ಎಲ್ಲ ತೊಗೊಬಂದು ಫ್ರೆಶ್ ಅಪ್ ಆಗಿ ಅಡುಗೆ ಮಾಡೋಣ ಅಂತೇಳಿ ಅಡುಗೆಗೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಸೊ ಕಂಪ್ಲೀಟ್ ವೆಜಿಟೇರಿಯನ್ ಅಡುಗೆ ಆಗಿರೋದ್ರಿಂದ ಸ್ವಲ್ಪ ರಿಸ್ಕು ಕೂಡ ಕಡಿಮೆ ಅಂತ ಹೇಳ್ಬೋದು. ಕೋಸಂಬರಿ, ಕಾಳು ಪಲ್ಯ, ಬಸ್ಸಾಂಬಾರು ಮತ್ತು ಒತ್ತು ಶಾವಿಗೆ. ಈ ಒತ್ತು ಶಾವಿಗೆನ ಯಾರೆಲ್ಲ ಮಾಡ್ತೀರಾ ಅಂತ ನಂಗೆ ಗೊತ್ತಿಲ್ಲ, ಬಟ್ ನಮ್ಮ ಮನೇಲಿ ಇದೇ ಪದ್ಧತಿ ಇರೋದು. ಸೊ ಹಾಗಾಗಿ ನಾವು ಇದನ್ನೇ ಮಾಡಬೇಕು ಈ ಹಬ್ಬಕ್ಕೆ. ಆ್ಯಂಡ್ ಪುಳಿಯೋಗರೆ ನಮ್ಮ ಅಜ್ಜಿ ಫೇವ್ರೆಟ್, ಅವ್ರಿಗೆ ಅಂತಲೇ ಈ ಪುಳಿಯೋಗರೆ ಮಾಡೋದು ನಾವು. ಆ್ಯಂಡ್ ಇದನ್ನು ಎಲ್ಲ ಮುಗಿಸಿ ಅಡುಗೆ ಕೆಲಸ ಎಡೆ ಇಟ್ಟು ಪೂಜೆ ಎಲ್ಲ ಮಾಡಿ ನಾವು ಕೂಡ ಊಟ ಮುಗಿಸ್ಕೊಂಡ್ವಿ. ಆ್ಯಂಡ್ ಊಟ ಮುಗಿಸಿದಾದ್ಮೇಲೆ ಟೈಮ್ ಇತ್ತು, ಹಾಗಾಗಿ ಲೈಟಿಂಗ್ಸ್ ನೋಡೋಣ ಅಂಥೇಳಿ ಹೊರಟ್ವಿ. ಸೊ ಲೈಟಿಂಗ್ಸ್ ನೋಡೋಕ್ಕಂತೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಯಾರೆಲ್ಲ ಇನ್ನೂ ಮೈಸೂರಿಗೆ ಎಂಟ್ರಿ ಆಗಿಲ್ಲ ಎಲ್ಲರೂ ಬನ್ನಿ, ಫ್ರೀ ಮಾಡ್ಕೊಂಡು ಬಂದು ಲೈಟಿಂಗ್ಸ್ ನೋಡಿ. ಇದೊಂಥರ ಹೆವೆನ್ ಫೀಲಿಂಗ್ ಅಂತಲೇ ಹೇಳ್ಬೋದು. ಆ್ಯಂಡ್ ಎಲ್ಲ ಪ್ರತಿಯೊಂದೊಂದು ಮರಕ್ಕೂ ಕೂಡ ಲೈಟಿಂಗ್ಸ್ ಹಾಕಿದ್ದಾರೆ, ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ಒಳ್ಳೆ ಕಾನ್ಸೆಪ್ಟ್ಸ್ ಇರುತ್ತೆ, ಪ್ರತಿ ವರ್ಷ ಕೂಡ ಒಂದೊಂದು ಕಾನ್ಸೆಪ್ಟ್ ಇರುತ್ತೆ. ಆ್ಯಂಡ್ ಏನು ಪ್ರಾಬ್ಲಮ್ ಅಂತಂದರೆ ಡೈಲಿ ಓಡಾಡೋರಿಗೆ ಕಷ್ಟ ಆಗುತ್ತೆ. ಈ ಆಫೀಸಿಂದ ಹೋಗೋರು ಬರೋರು ಅಂಥವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಬಿಕಾಸ್ ಜಾಮ್ ಇರುತ್ತೆ ಫುಲ್ಲು, ಮೈಸೂರು ಪೂರ್ತಿ ಆಲ್ಮೋಸ್ಟ್ ಜಾಮ್ ಇರುತ್ತೆ. ನಾವು ಹೋಗಿದ್ದು ಕೂಡ ಸ್ವಲ್ಪ ಲೇಟ್ ಇತ್ತು, ಹಾಗಾಗಿ ಲೇಟ್ ಆಗಿದ್ದರಿಂದ ನಮಗೆ ಅಷ್ಟೊಂದು ಟ್ರಾಫಿಕ್ ಅನಿಸಿಲ್ಲ. ಕೆಲವೊಂದು ರೋಡಲ್ಲಿ ಇತ್ತು ಟ್ರಾಫಿಕ್ಕು, ಇನ್ನು ಕೆಲವೊಂದು ರೋಡಲ್ಲಿ ಟ್ರಾಫಿಕ್ ಇರಲಿಲ್ಲ. ಆ್ಯಂಡ್ ನಾವು ಕೂಡ ಎಲ್ಲ ನಿಧಾನಕ್ಕೆ ನೋಡ್ಕೊಂಡು ಬಂದ್ವಿ. ಆ್ಯಂಡ್ ನಾವು ಕೂಡ ಸ್ವಲ್ಪ ಫೋಟೋಸು ಕೂಡ ತೆಗೆಸ್ಕೊಂಡು ಬಂದ್ವಿ. ಆ್ಯಂಡ್ ತುಂಬ ಎಂಜಾಯ್ ಕೂಡ ಮಾಡಿದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್.